ಹಲೋ ನನ್ನ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ತಾ ಇದ್ದೀರಾ. ಅಂದರೆ ಕಾಮನಲ್ಲೇ ಸ್ವಲ್ಪ ಡಿಫ್ರೆಂಟು. ಹೆಂಗೆ ಅಂತೀರಾ? ಇವತ್ತು ನಾನು ಮಾಡ್ತಾ ಇರೋದು ಮಲ್ಟಿ ಮಿಲ್ಲೆಟ್ಸ್ ಉಪಯೋಗಿಸ್ಕೊಂಡು ಪಾಕೆಟ್ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಇದೇನಿದು ಪಾಕೆಟ್ ಅಂತ ಹೇಳ್ತೀರಾ? ನಾನೇ ಹೆಸರಿಟ್ಟಿರೋದು ಇದಕ್ಕೆ ಪಾಕೆಟ್ ಅಂತ. ಯಾಕಂದರೆ ನೋಡೋಕ್ಕೆ ತುಂಬ ಪುಟ್ಟದಾಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸ್ಟಫ್ಡಾಗಿ ಹಾಲು ಇರುತ್ತೆ, ಎಲ್ಲರಿಗೂ ಖುಷಿ ಕೊಡುತ್ತೆ ಅಂತ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿಕೊಡಿ, ಮಕ್ಳಿಗೂ ಲಂಚ್ ಬಾಕ್ಸ್ಗೂ ಮಾಡಿಕೊಟ್ಟು ಕಳಿಸ್ಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 3 ಥರ ಮಿಲ್ಲೆಟ್ ಅಂತ ಹೇಳಿದೆ ನಾನು. ಮೊದಲನೇದು ಪೋರ್ಸೋ ಮಿಲ್ಲೆಟ್ ಅಂದರೆ ಬರ್ಗೋ, ಎರಡನೇದು ಕೋದೋ ಮಿಲ್ಲೆಟ್, ನೋಡಿ ಕೋದೋ ಮಿಲ್ಲೆಟ್ ಅಂದರೆ ಆರ್ಕ, ಮೂರನೇದು ಫಾಕ್ಸ್ಟೈಲ್ ಮಿಲ್ಲೆಟ್ಟು ಸಾಮೆ, ಮತ್ತು ಅರ್ಧ ಕಪ್ಪಷ್ಟು ಸಬ್ಬಕ್ಕಿ, 1 ಕಪ್ಪಷ್ಟು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀವು ವೈಟು ತೊಗೋಬೋದು, ಬಟ್ ಕಪ್ಪು ಆರೋಗ್ಯಕರ, ಮತ್ತು ಅರ್ಧ ಕಪ್ಪಷ್ಟು ಅವಲಕ್ಕಿ. 3 ಮಿಲ್ಲೆಟ್ಟನ್ನು 1 ಕಪ್ ತೊಗೊಂಡಿದ್ದೀನಿ. 1 ಕಪ್ಪು ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಸಬ್ಬಕ್ಕಿ, ಅರ್ಧ ಕಪ್ಪು ಅವಲಕ್ಕಿ, ಮತ್ತು 1 ಟೇಬಲ್ ಸ್ಪೂನ್ ಮೆಂತ್ಯ. ಇಷ್ಟನ್ನು ಅಳತೆ ನಾನು ಹೇಳ್ದಂಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಧೂಳಿಲ್ಲದೆ ಥರ 1-2 ಬಾರಿ ಕ್ಲೀನಾಗಿ ತೊಳೆದು ಒಳ್ಳೆ ನೀರಲ್ಲಿ ಬೆಳಗ್ಗೆನೇ ನೆನೆಸ್ಬಿಡಿ. ರಾತ್ರಿವರೆಗೂ ಚೆನ್ನಾಗಿ ನೆನಿಲಿ. ಮಿಲ್ಲೆಟ್ಟು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೆನೆದಷ್ಟು ರುಬ್ಬಕ್ಕೆ ಈಸಿ. ಸೊ ನಾನು ಬೆಳಗ್ಗೆ ನೆನೆಸಿದ್ದೆ, ರಾತ್ರಿಗೆ ರುಬ್ತಾ ಇದ್ದೀನಿ. ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ನೆನೆಸಿದ್ರಿಂದ 1-2 ಬ್ಯಾಚಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ತಾ ಇದ್ದೀನಿ. ಇಡೀ ರಾತ್ರಿ ಫರ್ಮೆಂಟೇಷನ್ಗೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ, ಆವಾಗಲೇ ಚೆನ್ನಾಗಿ ಫರ್ಮೆಂಟ್ ಆಗೋದು. ಸೌಟಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಹಳೆ ಟ್ರೆಡಿಷನ್ನೇ ಬೆಟ್ರು. ಕೈಗಿಂತ ಇನ್ಯಾವುದು ಒಳ್ಳೆ ಟೂಲೇ ಇಲ್ಲ, ಅಷ್ಟು ಚೆನ್ನಾಗಾಗತ್ತೆ. ಮತ್ತು ಇಡೀ ರಾತ್ರಿ ಫರ್ಮೆಂಟೇಷನ್ಗೆ ಬಿಟ್ಟು ಬೆಳಗ್ಗೆ ನೋಡಿದ್ರೆ ನೋಡಿ, ಪಾತ್ರೆಯಿಂದ ಹೊರಗಡೆ ಬರೋದು 1 ನಿಮಿಷ ಬಾಕಿ ಆಗಿತ್ತು. ನಾನು ಅಷ್ಟೊತ್ತಲ್ಲಿ ಎಲ್ಲ ತೆಗೆದು ಇದು ಮಾಡಿದೆ. ಇಲ್ಲಾಂದಿದ್ರೆ ಫುಲ್ ಹೊರಗಡೆ ಬಂದುಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಉದಕ್ಕೆ ಬರುತ್ತೆ. ದೊಡ್ಡ ಪಾತ್ರೆಯಲ್ಲೇ ಹಾಕಿಟ್ಟಿವಿ, ಯಾಕಂದರೆ ಕಪ್ಪು ಉದ್ದಿನಬೇಳೆ ಅಲ್ವಾ, ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಮಸಾಲೆ ದೋಸೆ ಅಂತ ಹೇಳಿದ್ಮೇಲೆ ಪಲ್ಯ ಚಟ್ನಿ ಎಲ್ಲ ಇರಬೇಕಲ್ಲ. ಸೊ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, 1 ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ. 1 ಚಿಟಿಕೆ ಅರಿಶಿನ ಪುಡಿ, 1 ಚಿಟಿಕೆ ಇಂಗು ಕೂಡ ಸೇರಿಸ್ಕೊಳ್ಳಿ. ಶುಂಠಿ ಸೇರಿಸಿದ್ಮೇಲೆ ಖಾರಕ್ಕೆ ಹಸಿಮೆಣಸಿಕಾಯಿ 2-3 ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿನ ಫೈನ್ ಚಾಪ್ ಮಾಡಿ ಸೇರಿಸಿದ್ದೀನಿ. ಈರುಳ್ಳಿನ ಒಂಚೂರು ಬಾಡಿಸಿದ್ರೆ ಮೆತ್ತಗಾದ ಮೇಲೆ ನೀವು ಬೇಯಿಸಿದಂಥ ಆಲೂಗೆಡ್ಡೆನ ಸೇರಿಸ್ಕೋಬೇಕು. ನಾನು ಪಲ್ಯ ರೆಡಿ ಮಾಡ್ಕೊಳ್ಳೋಕೆ ಮುಂಚೆನೇ ಕುಕ್ಕರಲ್ಲಿ 3 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಪಲ್ಯ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು 1 ರೌಂಡ್ ಮಿಕ್ಸ್ ಮಾಡಿದ್ರೆ ಸೂಪರ್ ಪಲ್ಯ ರೆಡಿ. ಈಗ ಚಟ್ನಿ, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಮತ್ತು 1 ಇಂಚು ಶುಂಠಿ, ಖಾರಕ್ಕೆ 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ಪು ಹುರ್ಗಡ್ಲೆ ಎಲ್ಲ ಹಾಕ್ಬಿಟ್ಟು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ಚಟ್ನಿನ ರುಬ್ಕೊಳ್ಳಿ. ಆದಷ್ಟು ಸ್ವಲ್ಪ ಕೋರ್ಸಾಗಿರಲಿ ಚಟ್ನಿ. ವೀಡಿಯೋಲಿ ನೋಡ್ತಿದ್ದೀರಲ್ಲ, ಈ ಥರ ನೈಸಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಈ ಥರ ಮಾಡಿ. ಈಗ ಪಲ್ಯ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಒಂದು ಪ್ಲೇಟಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ, ಯಾಕಂದರೆ ತಣ್ಣಗಾದ್ರೇ ಉಂಡೆ ಮಾಡೋಕ್ಕಾಗೋದು. ಈ ಥರ ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಳಿ. ಈಗ ಕಾದಿರೋಂಥ ತವಾ ಮೇಲೆ 3 ಉಂಡೆನ ಇಟ್ಬಿಟ್ಟು ಫ್ಲಾಟಾಗಿ ಮಾಡ್ಕೊಳ್ಳಿ, 3-4 ನಿಮ್ಮ ಚಾಯ್ಸಲ್ಲಿ. ಈಗ ರೆಡಿ ಮಾಡ್ಕೊಳ್ಳೋಂಥ ಹಿಟ್ಟನ್ನು ಆ ಪಲ್ಯ ಇಟ್ಟು ಮೇಲ್ಗಡೆ ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ? ಬೇಯಲಿಕ್ಕೆ ಒಂದೊಂದು ಸ್ಪೂನ್ ಎಣ್ಣೆ ಹಾಕಿ 2 ಕಡೆನೂ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ಸಖತ್ತಾಗಿ ರೆಡಿ ಆಗುತ್ತೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆಯಾ ನಿಮಗೆ? ಟೆಂಪ್ಟಿಂಗ್ ಅನಿಸ್ತಾ? ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ಮಧ್ಯ ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಾಣಿಸೋದು ಒಂದೇ ಅಲ್ಲ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ಡಿಫ್ರೆಂಟಾಗೂ ಇರುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ಹೇಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.